ಹಾಗಾದ್ರೆ ನಾವಿಲ್ಲಿ ದೇವಸ್ಥಾನ ಕಟ್ಸಕ್ಕಾಗಲ್ಲ. ಫ್ಯಾಕ್ಟ್ರಿ ನಿರ್ಮಾಣ ಆಯ್ತು ಅಂದ್ರೆ ನಮ್ಮ ಊರೇ ಸ್ಮಶಾನ ಆಗತ್ತೆ. ನನ್ನ ಊರನ್ನ ನಾನು ಕಾಪಾಡ್ಕೋಬೇಕು ಅಂದ್ರೆ ನಾನು ಇಲ್ಲೇ ಇರ್ಬೇಕಾಗತ್ತೆ. ಅದು ಹಾಗಲ್ಲ ರೀ. ಅನ್ಕೊಂಡಿದ್ದನ್ನ ಸಾಧಿಸೋದಕ್ಕೆ ಹೋರಾಟ ಮತ್ತೆ ತ್ಯಾಗನ ಮಾಡ್ಲೇಬೇಕು ಜನಕ್ಕೆ. ನನ್ ಮೇಲೆ ಒಂದು ಚೂರು ಗೌರವ ಇದೆ ಅಂದ್ರು ನನ್ನ ಮನೆಗ್ ಬಾ ಅಂತ ಕರಿಬೇಡಿ. शिवं भवहरं हरं 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 शिवं भवहरं हरं. ಆದ್ಯ, ರಾಜಿ ದೊಡ್ಡಪ್ಪ ಹೊಲದಿಂದ ಬನ್ನಿ ಅಂದ್ರು ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಹೊಲದಲ್ಲಿ ಶಿವಾಲಯ ಕಟ್ಟಬೇಕು ಅಂತ ತುಂಬಾನೇ ಹಠ ಹಿಡಿದಿದ್ದಾರೆ. ಅಪ್ಪ ಒಂದ್ಸಲ ಅನ್ಕೊಂಡ್ರು ಅಂದ್ರೆ ಅದನ್ನ ಮಾಡೇ ಮಾಡ್ತಾರೆ ಆದ್ಯ. ಅದು ಕೂಡ ಅವ್ರ ಸ್ವಾರ್ಥಕ್ಕೋಸ್ಕರ ಮಾಡ್ತಿಲ್ಲ. ಏನೇ ಆದ್ರೂ ಅವ್ರ ತಾಯಿ ಸ್ಥಾನದಲ್ಲಿರುವಂತ ರಾಮಾಪುರಕ್ಕೆ ಅವ್ರ ಜೀವ ಬೇಕಾದ್ರೂ ಕೊಟ್ಬಿಡ್ತಾರೆ. ಆದ್ರೆ ಈ ಜಾಗದಲ್ಲಿ ದೊಡ್ಡಪ್ಪನ ಒಂಟಿಯಾಗ್ಬಿಟ್ಟು ಹೇಗ್ ಹೋಗಕ್ಕಾಗತ್ತೆ? ನಾನಲ್ಲಿಗೆ ಬರ್ಲಾ? ಬೇಡ ರಾಜಿ, ದೊಡ್ಡಪ್ಪನ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಾವ್ ಮೊದ್ಲು ಆ ನಿಜಾನ ಹೊರಗ್ ತೆಗಿಬೇಕು ಆದ್ಯ. ಅಮ್ಮ, ಊಟ ಮಾಡ್ ಬಾ ಅಮ್ಮ. ಮಧ್ಯಾಹ್ನದಿಂದ ಏನೂ ತಿಂದಿಲ್ಲ. ಬಾ ಬಾ. ನನ್ನ ಮಗ ಹೊಲದಲ್ಲಿ ಕಷ್ಟ ಪಡ್ತಿದ್ರೆ ನನಗೆ ಹೇಗೆ ಹಸುವಾಗತ್ತೆ. ಊರಿಗೊಳ್ಳೇದಾಗ್ಲಿ ಅಂತ ಆ ದೇವಸ್ಥಾನ ಕಟ್ಟಿಸ್ಬೇಕು ಅಂದ್ಕೊಂಡಿದ್ರೆ ಆ ದೇವ್ರೆ ಅವನ್ನ ಕೈ ಬಿಟ್ಬಿಟ್ಟಿದ್ದಾನೆ ಅನ್ಸತ್ತೆ. ಆನಗಾದೇವಿ ನಾಶ ಆಗೋಗ್ಬಿಡ್ತಾಳೆ. ಇದೇ ನನ್ನ ಶಾಪ. ಆದ್ಯ ಅತ್ತಿಗೆ ಹೋಗಿದಾರಲ್ಲ, ಅಣ್ಣನ್ನ ಖಂಡಿತ ಕರ್ಕೊಂಡ್ ಬರ್ತಾರೆ. ನೀನ್ ಸುಮ್ನಿರು, ಅಳ್ಬೇಡ ಅಮ್ಮ. ಬಾ. ನನ್ ಬರಲ್ಲ, ನನ್ ಬಿಟ್ಬಿಡು. ಯಜಮಾನ್ರೆ, ನಿನ್ನೆಯಿಂದ ನೀವಿಲ್ಲೇ ಇದ್ದೀರಾ. ಇವಾಗ ಪೊಲೀಸ್ ಬರ್ತಿದ್ದಾರೆ ಅಂತ ಗೊತ್ತಾಯ್ತು. ಅವ್ರು ಬಂದ್ರೆ ನಿಮ್ಮನ್ನ ಬಲವಂತ ಕರ್ಕೊಂಡು ಹೋಗ್ಬಿಡ್ತಾರೆ ಯಜಮಾನ್ರೆ. ಯಾರು ಬಂದ್ರು ಸರಿ, ಇಲ್ಲಿ ದೇವಸ್ಥಾನಕ್ಕೆ ಬುನಾದಿ ಹಾಕೋವರೆಗೂ ನಾನು ಒಂದು ಹೆಜ್ಜೆ ಕೂಡ ಶಿವಲಿಂಗದಿಂದ ದೂರ ಹೋಗಲ್ಲ. ಅವ್ರನ್ನ ಕಳ್ಸೋದಕ್ಕೆ ಯಾರು ಮುಂದೆ ಬರ್ತಿಲ್ಲ ಮೇಡಮ್. ಈಗ ಸದ್ಯಕ್ಕೆ ಕೇಸು ನಮಗ್ ಫೇವರ್ ಆಗಿದೆ ಮೇಡಮ್. ಮತ್ತೆ ಆ ಚಿಕ್ಕ ಮಕ್ಳ ಕತೆ ಏನಾಯ್ತು? ಅವ್ರೇನ್ ಮಾಡ್ತಾರೆ ಮೇಡಮ್, ನೀವ್ ಒಂದ್ಸಲ ನೋಡಿದ್ರೆ ನಿಮ್ ಪಕ್ಕನೂ ಬರ್ದೇ ಇರೋ ಹಾಗೆ ಓಡೋಗು ಅಂತ ಹುಡುಗರು ಮೇಡಮ್. ಅವ್ರ ಬಗ್ಗೆ ನೀವೇನು ತಲೆ ಕೆಡ್ಸ್ಕೋಬೇಡಿ. ಗುಡ್. ನಾನು ಹೊಲದ ಹತ್ರ ಹೋಗ್ತಾ ಇದ್ದೀನಿ. ನೀನು ಅಲ್ಲಿ ನಡೆಯೋದನ್ನೆಲ್ಲ ನನಗೆ ಅಪ್ಡೇಟ್ ಮಾಡ್ತಾ ಇರು. ಆಯ್ತು ಮೇಡಮ್. ನೋಡಿ ಭಕ್ತ ಕಣ್ಣಪ್ಪನ್ ತರ ಹೇಗ್ ಕೂತಿದ್ದಾನೆ ಅಂತ. ಹೋಗಿ ಹೇಳಿ. ಹಾಗೆ ಆಗ್ಲಿ ಮೇಡಮ್. ರಾಜಾರಾಮ್ ಅವರೇ, ನಡೆದಿದ್ದೆಲ್ಲ ನನಗೆ ಗೊತ್ತಿದೆ. ಹೊಲನ ಮಾರಿದ್ದೀರಾ ಅಂತ ಕೂಡ ನಂಬ್ತಾ ಇದ್ದೀನಿ. ಆದ್ರೆ ಈಗ ಅವ್ರ ಹತ್ರ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದೆ.
ಅದ್ರ ಮೇಲೆ ನಿಮ್ಮ ಹೆಬ್ಬೆಟ್ ಕೂಡ ಇದೆ. ಅದನ್ನ ನಾನೇ ಹಾಕಿದ್ದೀನಿ ಅಂತ ನೀವಿದನ್ನ ನಂಬ್ತಾ ಇದ್ದೀರಾ SP ಅವ್ರೆ? ನಂಬಲೇಬೇಕಾಗಿದೆ. ನಾನೇ ಖುದ್ದಾಗಿ MRO ಆಫೀಸ್ಗೆ ಫೋನ್ ಮಾಡಿ ಮಾತಾಡಿದೆ. ನೀವೇ ಹೆಬ್ಬೆಟ್ ಹಾಕಿದ್ದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವ್ರ ಮಾತನ್ನ ನಾನು ತೆಗೆದುಹಾಕೋದಿಕ್ಕಾಗೋದಿಲ್ವಲ್ಲ, ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ನೀವು ಕೂಡ ಈ ಶಿವಲಿಂಗನ ಇಲ್ಲಿಂದ ತೆಗೆಸ್ಬೇಕು ಅಂತ ಅನ್ಕೊಂಡಿದ್ದೀರಾ? ಇದು ಒಬ್ರಿಗೋ ಇಬ್ರಿಗೋ ಸಂಬಂಧಪಟ್ಟಂತ ವಿಷಯ ಅಲ್ಲಮ್ಮ. ಈ ಕೇಸು ಈಗ ಕಾನೂನು ಕೈಗೆ ಬಂದಿದೆ, ಕೋರ್ಟ್ ತನಕ ಹೋಗಿದೆ. ಕೋರ್ಟು ಸಾಕ್ಷಿಗಳನ್ನ ನಂಬುತ್ತೆ. ಎಲ್ಲ ಸಾಕ್ಷಿಗಳು ಅನಘಾದೇವಿಯವರ ಪರವಾಗೇ ಇದೆ. ನೀವು ಈ ಕೇಸನ್ನ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲಮ್ಮ.